ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಅಧ್ಯಕ್ಷರೇ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದ್ದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಿ ಆಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಈ ವ್ಯತ್ಯಾಸಗಳು. ನಾನು ಹೇಳ್ತಾರೆ ಕೊಟ್ಟಿರೋದು ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆ ಯಾವುದು ಸಮಸ್ಯೆ ಅಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಯಾರು? ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದ್ದೀರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ. ನೀವು ಅದು ಬಿಟ್ಟು ಭಾರಿ ಮಾತಾಡಿ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರು ಮೀಟಿಂಗ್ ಮಾಡಿ ಅವರು ಸರಿಯಾಗಿ ಜಾರಿ ಮಾಡಿದವರು ಯಾರು? ಯುದ್ಧ ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ ಹೇಳಿದ್ರೆ ಇನ್ಯಾರು ಯುದ್ಧ ನಡಿಬೇಕಾದ್ರೆ ನಾನು ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಎಸ್ಮಾ ಜಾರಿ ಮಾಡ್ಬಿಟ್ಟು ಉತ್ತರ ಕೊಡ್ಲಿ ಅವರು. ಉತ್ತರ ಕೊಡ್ಲಿ ಅವರು. ನೀವೆಲ್ಲ ಚರ್ಚೆ ಮಾಡಿಲ್ಲ. ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್ ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಆಯ್ತು. ದಿನೇಶ್ ಅವರೇ, ಮಂತ್ರಿ ಅವರೇ ಸಚಿವರಾಗಿದ್ರಲ್ಲ, ಮಾತಾಡ್ತಿರಲ್ಲ, ಏನ್ ಮಾಡಿದ್ರಿ ನೀವು? ಕೆಲಸನ ಮಾಡ್ಲಿಲ್ಲ. ಒಂದ್ ಸೆಕೆಂಡ್ ಚಂದ ಕೂತ್ಕೊಳ್ಳ. ಅಧ್ಯಕ್ಷರೇ, ಇಲ್ಲಿ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ ಅಧ್ಯಕ್ಷರೇ. ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತೀವಿ. ಅಧ್ಯಕ್ಷರೇ, ರಂಗನಾಥ್ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್ ಸಿಟ್ ಡೌನ್. ನಾನು ಬಿಜೆಪಿ ಅವರು ಗೌರ್ಮೆಂಟ್ ನ ಬ್ಲೇಮ್ ಆಯ್ತು. ನಾನು ಹೇಳ್ತಿರೋದು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ. ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ. ಅಧ್ಯಕ್ಷರೇ, ಆಯ್ತು, 4,000 ಆಗಿದೆ. ಅದು ಮಂತ್ರಿ ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಸುರೇಶ್
ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ, 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್ ಒಂದೆರಡು ನಿಮಿಷ ತಾವು ಮಾತಾಡಿದ್ರೆ ನಾನು ಮಾತಾಡಾದ್ಮೇಲೆ ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು, ನಾನು ಮಾತಾಡಾದ್ಮೇಲೆ ಮಾತಾಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಸಿ 2025 ಪುಟ್ಟಣ್ಣ ಕಾಂಗ್ರೆಸ್ ಎಂಎಲ್ಸಿ, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಎಂಎಲ್ಸಿ, ಬಿಜಿ ಪಾಟೀಲ್ ಬಿಜೆಪಿ ಎಂಎಲ್ಸಿ, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ ಎಂಎಲ್ಸಿ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಎಂಎಲ್ಸಿ, ಮಧುಜಿ ಮಾದೇಗೌಡ ಕಾಂಗ್ರೆಸ್ ಎಂಎಲ್ಸಿ, ಶರವಣ ಜೆಡಿಎಸ್ ಎಂಎಲ್ಸಿ, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ ಎಂಎಲ್ಸಿ, ಎಂಆರ್ ಸೀತಾರಾಮ್ ಕಾಂಗ್ರೆಸ್ ಎಂಎಲ್ಸಿ, ಸಲೀಂ ಅಹಮದ್ ಕಾಂಗ್ರೆಸ್ ಎಂಎಲ್ಸಿ, ಡಿಎಸ್ ಅರುಣ್ ಬಿಜೆಪಿ ಎಂಎಲ್ಸಿ, ಎಸ್ ರವಿ ಕಾಂಗ್ರೆಸ್ ಎಂಎಲ್ಸಿ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಸಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.